ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಶಿಕ್ಷಕೇತರ ಬಂಧುಗಳಿಗೆ, ಕುಲಪತಿಯವರಿಗೆ, ಕುಲಸಚಿವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಳ್ಳಾರಿ ಭಾಗ, ನಾನು ರಾಯಚೂರು ಭಾಗದಿಂದ ಬಂದವ, ಈಗ ಕೊಪ್ಪಳ ನಮ್ದು ಬೇರೆ ಜಿಲ್ಲೆ ಆಗಿದೆ. ನಮ್ದು ನಿಮ್ದು ಪರಿಸ್ಥಿತಿ ಒಂದೇ. ನಿಮಗ ಬಳ್ಳಾರಿ ಜಿಲ್ಲೆಯವರಿಗೆ ಕನಿಷ್ಠ ಮಾತೃಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಶಿಕ್ಷಣ ಪಡೆಯುವ ಅಧಿಕಾರ ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು. ರಾಯಚೂರು ಜಿಲ್ಲೆಯವರಿಗೆ ನಮಗಿರ್ಲಿಲ್ಲ. ಸೋಶಿಯೋ ಎಕಾನಮಿಕ್ ಕಂಡೀಷನ್ ನಿಮ್ದು ಉಳಿದ ಜಿಲ್ಲೆಗಳಿಗೂ ಏನೂ ವ್ಯತ್ಯಾಸ ಇಲ್ಲ. NEP ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇದ್ದಾಗ ನಾನು 6 ತಿಂಗಳು ಹೋರಾಟ ಮಾಡಿದೆ ಕಮಿಟಿ ಜೊತೆ. ಏನಂದ್ರೆ, ಪ್ರಾಥಮಿಕ ಶಿಕ್ಷಣವನ್ನ ಮಾತೃಭಾಷೆಯಲ್ಲಿ ಕೊಡಬೇಕು. ಯಾಕೆ ಮಾತೃಭಾಷೆಯಲ್ಲಿ ಕೊಡ್ಬೇಕಂದ್ರ, ಶಿಕ್ಷಣದ ಏನು ಮೂಲಭೂತ ಕಾನ್ಸೆಪ್ಟ್ಗಳು ಅದಾವು, ಅದು ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಕೊಟ್ಟಾಗ ಮಾತ್ರ ಸಾಧ್ಯ ಆಗತ್ತೆ. ಇಲ್ಲಂದ್ರ, ಆದ್ರೆ ದೇಶದ ಉಳಿದ ಭಾಗಗಳಲ್ಲಿ ವ್ಯವಹಾರ ಮಾಡಲಿಕ್ಕೆ, ಜಗತ್ತಿನ ಎಲ್ಲ ಭಾಗಗಳಲ್ಲಿ ನಾವು ವ್ಯವಹಾರ ಮಾಡಲಿಕ್ಕೆ ನಮಗೆ ಹಿಂದಿ ಮತ್ತು ಇಂಗ್ಲಿಷ್ ಕೂಡ ಬೇಕು. ನಾವು ಎಷ್ಟು ಭಾಷೆಗಳನ್ನಾದ್ರೂ ಕಲಿಬಲ್ಲೆವು. ಇದನ್ನ ವಿದ್ಯಾರ್ಥಿಗಳು ದಯವಿಟ್ಟು ನೀವು ನೆನಪಿಟ್ಕೋಬೇಕು. ನೀವು ಎಷ್ಟು ಭಾಷೆಗಳನ್ನಾದ್ರೂ ಕಲಿಬಹುದು. ನಾನು 6-7 ಭಾಷೆಗಳನ್ನ ನಾನು ಬರೀಬಲ್ಲೆ, ಮಾತನಾಡಬಲ್ಲೆ. ಆ 6-7 ಭಾಷೆಗಳಲ್ಲಿ 2 ಟ್ರೈಬಲ್ ಲ್ಯಾಂಗ್ವೇಜಸ್ ಅನ್ನ ನಾನು ಕಲ್ತಿದ್ದೇನೆ. ಎಷ್ಟು ಹೆಚ್ಚು ಭಾಷೆಗಳನ್ನ ನಾವು ಕಲಿತೀವೋ ಅಷ್ಟು ಹೆಚ್ಚು ವಿದ್ವಾಂಸರಾಗ್ತೀವಿ, ದೊಡ್ಡ ಮನುಷ್ಯರಾಗ್ತೀವಿ ಅಂತ ಅನ್ನೋದು ಈಗ ಅದಕ್ಕೆ ಅರ್ಥ ಇಲ್ಲ. ಅಷ್ಟು ನಾವು ಹಣ ಗಳಿಸಬಹುದು. ನಮ್ಮ 29 ಪ್ರೊಫೆಸರ್ ಶಾಂತನಾಯ್ಕರು ವಿಭಾಗಗಳ ಬಗ್ಗೆ ಹೇಳಿದ್ರು. 29 ವಿಭಾಗಗಳು ಈ ವಿಶ್ವವಿದ್ಯಾಲಯದಲ್ಲಿ ಇವೆ. ನಾವು ಶಿಕ್ಷಕರಾದವರು ನಮ್ಮನ್ನು ನಾವು ಸದಾ ಪರೀಕ್ಷೆಗೆ ಒಳಪಡಿಸ್ಬೇಕು. ಹೆಂಗ ಪರೀಕ್ಷೆಗೆ ಒಳಪಡಿಸ್ಬೇಕಂದ್ರೆ, ಹೌ ಐ ಕ್ಯಾನ್ ಪ್ರೂವ್ ಮೈ ಸೆಲ್ಫ್ ಇಂಪಾರ್ಟೆಂಟ್ ಇನ್ ಮೈ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಆಸ್ ಇನ್ ಯೂನಿವರ್ಸಿಟಿ. ನಮ್ಮ ವಿಭಾಗದ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ನನ್ನ ವಿಶ್ವವಿದ್ಯಾಲಯಕ್ಕೆ ನಾನು ಹೆಂಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ, ಹೌ ಐ ಕ್ಯಾನ್ ಯುಟಿಲೈಸ್ ಮೈ ಸರ್ವಿಸಸ್ ಅನ್ನೋದನ್ನ ನಾವು ಸದಾ ತಯಾರಿಗೆ ಒಳಪಡಬೇಕು. NEP ಒಂದ್ ಕಡೆಗೆ ಹೇಳುತ್ತೆ, ಟೀಚರ್ಸ್ ಆರ್ ಲೈಫ್ ಲಾಂಗ್ ಲರ್ನರ್ಸ್. ಶಿಕ್ಷಕರು ಸತ್ತ ಮೇಲೇನೂ ಕಲಿಬೇಕು. ಯಾಕೆ ನಾವು ಸತ್ತ ಮೇಲೇನೂ ಕಲಿಬೇಕಂದ್ರೆ, ನಾವು ಸತ್ತ ಮೇಲೆ ನಮ್ಮ ಪುಸ್ತಕಗಳು ಮಾತಾಡ್ತಾವೆ, ನಾವು ಸತ್ತ ಮೇಲೆ ನಮ್ಮ ಶಿಷ್ಯರು ಮಾತಾಡ್ತಾರೆ, ನಮ್ಮ ರಿಸರ್ಚ್ ಸ್ಕಾಲರ್ಸ್ ಮಾತಾಡ್ತಾರೆ. ನಮ್ಮ ರಿಸರ್ಚ್ ಸ್ಕಾಲರ್ ನಾಳೆ ಯಾವುದೋ ಒಂದು ಅವಘಡ ಮಾಡ್ಕೊಂಡ್ರಂದ್ರೆ ಫಸ್ಟ್ ಅವ್ರಿಗೆ ಪ್ರಶ್ನೆ ಕೇಳೋದು, ಹೂ ವಾಸ್ ಯುವರ್ ಟೀಚರ್? ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಕೇಳೋ ಮೊದಲು, ಹೂ ವಾಸ್ ನಿಮ್ಮ ಶಿಕ್ಷಕರು ಯಾರಾಗಿದ್ರು, ಯಾವ ವಿಶ್ವವಿದ್ಯಾಲಯದಲ್ಲಿ ನೀವು ಕಲ್ತ್ರಿ, ಯಾರ ಹತ್ರ ನೀವು ಟ್ರೈನಿಂಗ್ ಪಡೆದ್ರಿ, ನಿಮಗೆ ಯಾರು ಮಾರ್ಗದರ್ಶಕರಾಗಿದ್ರು, ಯಾರು ಆದರ್ಶ, ಹೂ ವಾಸ್ ಯುವರ್ ಮಾಡೆಲ್ ಅನ್ನೋದನ್ನ ವಿದ್ವತ್ ಪ್ರಪಂಚ ಕೇಳುತ್ತೆ. ಬಹುಶಃ ಇಲ್ಲಿ ಬಂದಿರುವ ಮಕ್ಕಳು ಫಸ್ಟ್ ಜನರೇಷನ್ ಲರ್ನರ್ಸ್ ಅಥವಾ ಫಸ್ಟ್ ಜನರೇಷನ್ ಲರ್ನರ್ಸ್ ಪೀಳಿಗೆ ಮಕ್ಕಳು. ನಾವು
ಪ್ರಥಮ ಸಲ ಅಕ್ಷರ ಲೋಕಕ್ಕೆ ಕಾಲಿಟ್ಟ ನಮ್ಮಂಥವ್ರು ನಿಮ್ಮಂಥವ್ರಿಗೆ ಅನೇಕ ಸವಾಲುಗಳು ಇರ್ತವೆ. ಅದರ ಜೊತೆಗೆ ಅನೇಕ ಅವಕಾಶಗಳು ಇರ್ತಾವೆ. ದಯವಿಟ್ಟು ಎಲ್ಲಿ ಚಾಲೆಂಜ್ ಇದೆಯೋ ಅಲ್ಲಿ ರೆಸ್ಪಾನ್ಸ್ ಇದೆ, ಎಲ್ಲಿ ಸವಾಲುಗಳು ಇದೆಯೋ ಅಲ್ಲಿ ಅವಕಾಶಗಳು ಇವೆ. ಅದನ್ನು ಮಕ್ಕಳು ಮತ್ತು ಶಿಕ್ಷಕರು ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಈಗ ತಾವೆಲ್ಲ ಸಿಲೆಬಸ್ ಮಾಡ್ತೀರಿ, ನಿಮ್ ಸಿಲೆಬಸ್ ಮಾಡ್ತೀರಿ. ಸಿಲೆಬಸ್ ಮಾಡ್ಬೇಕಾದ್ರೆ ನಾನು ನಾವು ಸಿಲೆಬಸ್ ಮಾಡ್ಬೇಕಾದ್ರೆ ಈ ಫಾರ್ ಎಕ್ಸಾಂಪಲ್ ನಾನು ಬಹಳ ಪ್ರೀತಿ ವಿಷಯ ಕೆಮಿಸ್ಟ್ರಿ ಸಬ್ಜೆಕ್ಟ್ ಬಗ್ಗೆ ಹೇಳ್ತೇನೆ. ನಾವ್ ಏನ್ ಮಾಡ್ತೀವಿ ಸಿಲೆಬಸ್ ಮಾಡ್ಬೇಕಾದ್ರೆ, ನಮ್ಮ ಆತ್ಮೀಯ ಗೆಳೆಯರು ಯಾರ್ಯಾರು ಅದರ ಕೆಮಿಸ್ಟ್ರಿ ಪ್ರೊಫೆಸರ್ ಅವ್ರನ್ನ ಕರೆದು ಸಿಲೆಬಸ್ ಮಾಡ್ತೇವೆ. ಗೆಳೆಯರನ್ನು ಕರಿಬೇಕು, ಯಾಕಂದ್ರೆ ಅವರು ನಮ್ಮನ್ನು ಕರಿತಿರ್ತಾರೆ. ಅದನ್ನು ಮೀರಿದ ಒಂದು ಉತ್ಸಾಹ ನಿಮ್ಮಲ್ಲಿ ಇರಬೇಕು. ನಾನು ಎಂಥ ಸಿಲೆಬಸ್ ಕೆಮಿಸ್ಟ್ರಿ ಸಿಲೆಬಸ್ ಮಾಡ್ಬೇಕಂದ್ರೆ ನನ್ನ 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 ವಿದ್ಯಾರ್ಥಿಗಳು BSc ಫೈನಲ್ ಇಯರ್ ಇದ್ದಾಗ ಅವ್ರಿಗೆ ಆಫರ್ ಬರಬೇಕು, ಜಾಬ್ ಆಫರ್ ಬರಬೇಕು. BA ಇಂಗ್ಲಿಷ್ ಪ್ರೊಫೆಸರ್ ಅದರ ಇಲ್ಲಿ BA ಇಂಗ್ಲಿಷ್ ಮುಗಿಸೋ ಹೊತ್ತಿಗೆ ಅವರಿಗೆ ಟ್ರಾನ್ಸ್ಲೇಟರ್ ಅಂತ ಹೇಳಿ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕಂಪನಿಗಳು ಕೊಡಬೇಕು. ನಾನು ವಿಶ್ವವಿದ್ಯಾಲಯಗಳು ಕೊಡೋದು ಹೇಳೋದಿಲ್ಲ, ಕಲೆಕ್ಟರ್ ಆಫೀಸ್ ಕೊಡೋದು ಹೇಳೋದಿಲ್ಲ, ಕಾರ್ಪೊರೇಟ್ ಆಫೀಸ್ಗಳು ಅವರನ್ನ ಇನ್ವೈಟ್ ಮಾಡಬೇಕು. ಅಂತ ಒಂದು ಡೈನಮಿಕ್ ಸಿಲೆಬಸ್ ಅನ್ನ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ನಾನು ಎಲ್ಲಿ 11 ವರ್ಷಗಳಲ್ಲಿ ನಾನು ಐ ಮೇಡ್ ಇಟ್ ಕಂಪಲ್ಸರಿ ಟು ಮೈ ಟೀಚರ್ಸ್. ನೀವು ಕೇವಲ 60% ಸಿಲೆಬಸ್ ಮಾಡ್ರಿ, ಇನ್ 40% ಮಕ್ಕಳಿಗೆ ಮತ್ತು ಇಂಡಸ್ಟ್ರಿಗೆ ಬಿಡ್ರಿ. ಪ್ಲೀಸ್ leave the syllabus 40% for industries and children. Inspire the children to imagine the future. World Economic Forum regularly ತನ್ನ ರಿಪೋರ್ಟ್ ಅನ್ನ ಆನ್ಲೈನ್ ಕೊಡುತ್ತೆ. ಏನ್ ರಿಪೋರ್ಟ್ ಕೊಡುತ್ತೆ? ಯಾವ ಕೆಲಸಗಳು ನಿರ್ನಾಮ ಆಗ್ತವು ಅಂತ. ನನಗೆ ಬಹಳ ಶುದ್ಧ ಕನ್ನಡ ಬರುದಿಲ್ಲ, ಅದಕ್ಕೆ ಏನ್ ನನಗೆ ನೆನಪಾಗುತ್ತೋ ಆ ಶಬ್ದ ಹೇಳ್ತೀನಿ. ಯಾವ ಕೆಲಸಗಳು ಇಲ್ಲದಂಗ ಆಗ್ತವು. ಅದರಲ್ಲಿ ನಂಬರ್ 1 ಪ್ರಾಧ್ಯಾಪಕರ ಹುದ್ದೆ. ಇನ್ನು ಈಗಾಗಲೇ ಪ್ರಾಧ್ಯಾಪಕರಿಗೆ ಬಹಳ ದೊಡ್ಡ ಇಂಪಾರ್ಟೆನ್ಸ್ ಇಲ್ಲ. ಚಾಟ್ GPT ಬಂದ್ಮೇಲೆ ಅಥವಾ ಗೂಗಲ್ ಬಂದ್ಮೇಲೆ, ಇಂಟರ್ನೆಟ್ ಬಂದ್ಮೇಲೆ ಲೈಬ್ರರಿ ಸರಿಯಾಗಿ ಬಳಸ್ಕೊಳ್ಳೋರು ನಮ್ಮಂಥವ್ರು ನಾವೆಂದೂ ಶಿಕ್ಷಕರ ಕ್ಲಾಸ್ಗಳಲ್ಲಿ ಕೂತಿಲ್ಲ. ನನ್ನ ಉದಾಹರಣೆಗೆ ಕೇಳಿದ್ರೆ ಹೂ ವಾಸ್ ಯುವರ್ ಟೀಚರ್ ಅಂದ್ರೆ ಲೈಬ್ರರಿ ವಾಸ್ ಮೈ ಟೀಚರ್. ನಾವೆಲ್ಲ ಅದ್ಭುತ ಶಿಕ್ಷಕರನ್ನು ನೋಡಿದೀವಿ. 1ನೇಂದ 7ನೇ ತನ ಸರ್ ನಾನು ಸಾಲಿಗೆ ಹೋಗಿಲ್ಲ. ಅಳವಂಡಿ ತಾಲೂಕು ಕೊಪ್ಪಳದೊಳಗ, ಕೊಪ್ಪಳ ತಾಲೂಕು ಅಳವಂಡಿ ಒಳಗ ಏನ್ ಮಾಡಿದ್ರಿ ಅಂತ ನೀವು ಕೇಳಬಹುದು. ME ಕಾಲೇಜ್. ಆದ್ರೆ ಒಬ್ಬ ಮಹಾನ್ ದೊಡ್ಡ ಶಿಕ್ಷಕ ಬಾಗಲಕೋಟೆ ಜಿಲ್ಲೆಯಿಂದ ನಮ್ಮೂರಿಗೆ ವರ್ಗ ಆಗಿ ಬಂದಿದ್ರು. ಅವ್ರ ಮನೆ ಕಸ ಹೊಡೆಯವರು, ಕಂದಿಲ ವರ್ಷ ಹಚ್ಚೋರು ಇಲ್ಲೆಲ್ಲ ನಾನು ಕರೆದ್ರು. ನಾ ಕೆಲಸ ಮಾಡಕ್ ಹತ್ತಿದೆ. ಟೈಮ್ ಪಾಸ್ಗೆ ಪುಣ್ಯಕ್ಕೆ ಅವಾಗ TV ಇರಲಿಲ್ಲ. ಟೈಮ್ ಪಾಸ್ಗೆ ನಾನು ಕಲಿಸ್ಲಿಕ್ಕೆ ಶುರು ಮಾಡಿದ್ರು. ನಾನು ಸೆಂಟರ್ಗೆ ಫಸ್ಟ್ ಬಂದೆ. ಅಂದ್ರೆ ನಾನು ಕುಲಪತಿಯನ್ನು ಮಾಡಿದ್ದು ನಮ್ಮವ್ವ ಅಲ್ಲ, ನಮ್ಮಪ್ಪ ಅಲ್ಲ, ದೇವ್ರಲ್ಲ, ದೇಂಡ್ರಲ್ಲ, ಯಾರೂ ಅಲ್ಲ, ಆ ಟೀಚರ್, ಆ ಶಿಕ್ಷಕ. ಸೊ ನಾವೇನು ಶಿಕ್ಷಕರಿದ್ದೀವೋ ಬ್ರಹ್ಮನ ಹಣೆ ಬರಹವನ್ನು ಬದಲಾಯಿಸಿ ಹೊಸ ಹಣೆ ಬರಹವನ್ನು ಬರೆಯುವ ಶಕ್ತಿ ನಮಗಿದೆ, ಅಂದ್ರೆ ನಿಮಗಿದೆ. ಒಪ್ತಿರಲ್ಲ? ಸೊ ಮೇಕ್ ಸಿಲೆಬಸ್ ಡೈನಮಿಕ್. Your syllabus is going to make the future ಹಣೆ ಬರಹ ಆಫ್ ದಿ ಚಿಲ್ಡ್ರನ್. ಗೊತ್ತಿಲ್ಲ ಅಂದ್ರ ನಾವು ಕಲಿಬೇಕು. ಕಲೀಲಿಕ್ಕೂ ಸಾಧ್ಯ ಇಲ್ಲ ಅಂದ್ರ hire the best person. Sir, hire the best persons to make syllabus. Hire the
ಇಂಡಸ್ಟ್ರಿ ಪೀಪಲ್ ಟು ಮೇಕ್ ಸಿಲೆಬಸ್. ನಾ ಹೇಳ್ತೇನೆ, NEP ಹೇಳುತ್ತೆ ನೈಬರ್ಹುಡ್ ಸ್ಕಿಲ್ಸ್ ಅಂತ ಹೇಳಿ, ನೈಬರ್ಹುಡ್ ಇಂಡಸ್ಟ್ರೀಸ್ ಅಂತ NEP ಮಾತಾಡುತ್ತೆ. ಈ JSW ನಿಮ್ಮ ನೈಬರ್ಹುಡ್ ಇಂಡಸ್ಟ್ರಿ. ಆ ನೈಬರ್ಹುಡ್ ಇಂಡಸ್ಟ್ರಿಗೆ ಬೇಕಾದ ಸಿಲೆಬಸ್ ನಾವು ಹೆಂಗ್ ಮಾಡಬೇಕು ಅಂತ ಹೇಳಿ ನಾವು ನೀವು ವಿಚಾರ ಮಾಡ್ಬೇಕು. ಇದಕ್ಕೆ ಬೆಸ್ಟ್ ಒಂದು ತರೀಕಾ, ಹಿಂದಿ ಶಬ್ದ ಇದು, ಒಂದು ಬೆಸ್ಟ್ ಉದಾಹರಣೆ ಅಂದ್ರೆ, ಆ ಇಂಡಸ್ಟ್ರಿ ಜನರನ್ನ ನಮ್ಮ ವಿಶ್ವವಿದ್ಯಾಲಯ ಕರೆದು, ಸ್ವಾಮಿ ನಮ್ಮಲ್ಲಿ 2,000 ಮಕ್ಕಳಿದ್ದಾವೆ, ನಾವು 100 ಜನ ಟೀಚರ್ಸ್ ಇದ್ದೀವಿ, ನಾವು ಇಷ್ಟು ಒಳ್ಳೆ ಲ್ಯಾಬ್ಗಳಿವೆ, ನಿಮಗೆ ಯಾವ ಥರದ ಮಕ್ಕಳನ್ನ ರೆಡಿ ಮಾಡಿ ನಾವು ಕಳಿಸ್ಬೇಕು. ಇದನ್ನ ಭಾಳ ಸಕ್ಸಸ್ ಸ್ಟೋರಿ ನಾ ಹೇಳ್ತಾ ಇರೋದು ನಿಮ್ಮ ಹತ್ರ. ನಾನು ಆಂಧ್ರ ಪ್ರದೇಶಕ್ಕೆ ಬಂದ ಕೂಡಲೇ ನಾನು ಮಾಡಿದ್ದಂದ್ರೆ ಆ ಲೋಕಲ್ ಸರ್ವೆ, 1,000 ಚಿಲ್ಲರೆ ಕೆಮಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಸುತ್ತಲೂ ಇದ್ದಾವೆ, 500 ಚಿಲ್ಲರೆ ಫಾರ್ಮಸಿ ಇಂಡಸ್ಟ್ರೀಸ್ ಅದಾವೆ. ನಾ ಹೇಳಿದೆ ಇಟ್ ಇಸ್ ಎ ಗ್ರೇಟ್ ಅಪರ್ಚುನಿಟಿ ಹಿಯರ್ ಫಾರ್ಮಾ ಯೂನಿವರ್ಸಿಟಿ. ಇದಕ್ಕೆ ಸಂಬಂಧಪಟ್ಟ ಅವ್ರನ್ನ ಕೆಲವ್ರನ್ನ ಕರೆದ್ವಿ, ನಾವು ಅವ್ರು ಮಾತಾಡಿದ್ವಿ. ಅವರನ್ನ ಇಂಡಸ್ಟ್ರಿ ಜನರನ್ನ ನಮ್ಮ ಸಿಲೆಬಸ್ ಕಮಿಟಿಯಲ್ಲಿ ಹಾಕೊಂಡ್ವಿ, BOS ನಲ್ಲಿ ಹಾಕೊಂಡ್ವಿ. ನಮ್ಮ ಶಿಕ್ಷಕರನ್ನ ಹುಡುಗರನ್ನಲ್ಲ, ಶಿಕ್ಷಕರನ್ನ ಪಗಾರ ಸಹಿತ ರಜಾ ಕೊಟ್ಟು ನಾನು 3 ತಿಂಗಳು ನೀವು ಅಲ್ಲಿ ಲ್ಯಾಬ್ ಹೋಗಿ ಕೆಲಸ ಮಾಡ್ರಿ, ಅಥವಾ ಲ್ಯಾಬ್ನೊಳಗೆ ಮುಂಜಾನೆಯಿಂದ ಸಾಯಂಕಾಲ ಏನ್ ಮಾಡ್ತಾರ ನೋಡಿ ಬರ್ರಿ. ವಿ ಮೇಡ್ ಮಿರಾಕಲ್, ವಿ ಹ್ಯಾವ್ ಕ್ರಿಯೇಟೆಡ್ ಮಿರಾಕಲ್. BSc ಕೆಮಿಸ್ಟ್ರಿ ಮಕ್ಕಳು, BSc ಬಯೋಟೆಕ್ನಾಲಜಿ ಮಕ್ಕಳು ಸೆಕೆಂಡ್ ಇಯರ್ BSc ಮಾಡ್ಬೇಕಾದ್ರೆ ಅವ್ರಿಗೆ ಆರ್ಡರ್ ಕೊಟ್ರು, 3 ಇಲ್ಲ 3rd ಇಯರ್ ಮುಗಿಸಿ ನಮ್ಮಲ್ಲಿ ಜಾಯಿನ್ ಆಗ್ರಿ. ನಾ ಹೇಳಿದೆ ನೋ, ಲೆಟ್ ದೆಮ್ ಗೋ ಅಂಡ್ ಜಾಯಿನ್. 1 ವರ್ಷ ಅಲ್ಲಿ ಏನ್ ಕೆಲಸ ಮಾಡ್ತಾರಲ್ಲ ಅವ್ರ ಸರ್ಟಿಫಿಕೇಟ್ ಕೊಟ್ರೆ ಆ ಮಗುವಿಗೆ ನಾವು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ತಯಾರಿದ್ದೀವಿ. ದಿಸ್ ಈಸ್ ಎ ಪ್ರೊವಿಷನ್ ಕ್ರಿಯೇಟೆಡ್ ಬೈ NEP 2020. ನಮ್ಮ ವಿದ್ಯಾರ್ಥಿಗಳು ಈ ಮಾತುಗಳನ್ನ ಮನನ ಮಾಡಬೇಕು. ಇಂಟರ್ನೆಟ್ನಲ್ಲಿ ನಾ ಹೇಳೋದು ಪ್ರತಿಯೊಂದು ಇದೆ, ಶಿಕ್ಷಕರಿಗೆ ಇದು ಗೊತ್ತಿದೆ. ನಿನ್ನೆ ಒಬ್ಬ ನಾ ಎಲ್ಲರಿಗೂ ಕೇಳ್ತೇನೆ, ಯಾರೋ ನಾನು ಇಂಥ ಪ್ರೊಫೆಸರ್ಗೆ, ನಾನು ಸೀನಿಯರ್ ಪ್ರೊಫೆಸರ್ಗೆ ಅಂತ ಹೊಸ ರೋಗ ಶುರು ಆಗೈತೆ. ಐ ರಿಕ್ವೆಸ್ಟ್ ದ ಹಾನರಬಲ್ ವೈಸ್ ಚಾನ್ಸಲರ್ ಟು ಹ್ಯಾವ್ MOU ವಿತ್ ಜಿಂದಾಲ್. Call them, convince them. According to me, VC is nothing but a beggar. ನಾ ಹೇಳ್ತೇನೆ, I am a beggar. I have to bring money. I have to bring people. I have to bring projects. I have to bring everything. ಮಕ್ಕಳಿಗೆ ಅವಶ್ಯ ಇರೋದನ್ನು ಕಲಿಸ್ತಾರೋ ಇಲ್ಲೋ, ಕಲಿಸ್ಲಿಕ್ಕೆ ಸಾಧ್ಯ. ನಮ್ಮ ಸಿಲೆಬಸ್ ಅನ್ನ ಹೇಳಿದ್ನಲ್ಲ, ಅಡಾಪ್ಟಬಿಲಿಟಿ ನೋಡಿ. ಕಂಪ್ಯೂಟರ್ ಸೈಂಟಿಸ್ಟು ಜಂಪ್ ಆದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬರೇ ಬಿಟೆಕ್ನವ್ರು ಜಂಪ್ ಆಗ್ಲಿಲ್ಲ, ಮ್ಯಾಥಮೆಟಿಕ್ಸ್ ಟೀಚರ್ಸ್ ಜಂಪ್ ಆದ್ರು ಆರ್ಟಿಫಿಷಿಯಲ್ಗೆ. ವೈ? ಬಿಕಾಸ್ algorithm is connected to artificial intelligence. Mathematics is connected to artificial intelligence. ನನ್ನ ತಮ್ಮನ ಮಗ ಇದ್ದಾನೆ, ಅವನು ಮೆಕ್ಯಾನಿಕಲ್ ಇಂಜಿನಿಯರ್, ಬಟ್ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಹಿ ಇಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ಗುಡ್. ಕಾರಣ ನಾನು ಹೇಳಿದ್ದೆ 1 ವರ್ಷ ಮ್ಯಾಥಮೆಟಿಕ್ಸ್ ಕೋರ್ಸ್ ಮಾಡೋ, ಆಮೇಲೆ ಡೂ ಸಮ್ ಅದರ್ ಕೋರ್ಸ್. ಅಡಾಪ್ಟಬಿಲಿಟಿ. ನಾವು ವಯಸ್ಸಾದವರು ಅಡಾಪ್ಟಬಲ್ ಇರ್ಲಿಕ್ಕಿಲ್ಲ, ಆದ್ರೆ ಹುಡುಗರು ಅದರಲ್ಲ, ಹುಡುಗಿಯರು ಅದರಲ್ಲ. ದೇ ಆರ್ ಮೋರ್ ಫ್ಲೆಕ್ಸಿಬಲ್, ಮೋರ್ ಅಡಾಪ್ಟಬಲ್. ದೇ ಕ್ಯಾನ್ ಡ್ಯಾನ್ಸ್ ಮೋರ್ ದ್ಯಾನ್ ಅಸ್. ವಿದ್ಯಾರ್ಥಿಗಳಿಗೆ ನಾವೊಂದು ಮಾತು ಹೇಳ್ತೇನೆ. ಒಂದು ABCD ಅಂತ ಒಂದು ಸಿನಿಮಾ ಇದೆ, ತಮಿಳದ್ದು, ಹಿಂದಿಗೆ ಬಂದಿದೆ. ಎನಿಬಡಿ ಕ್ಯಾನ್ ಡ್ಯಾನ್ಸ್, you can also dance. How I dance, how our vice chancellor is dancing. Dance is performance. It is just performance. ದಯವಿಟ್ಟು ಇದನ್ನ ತಾವು ನೆನಪಿಟ್ಕೊಡ್ರಿ ಅಂತ ಹೇಳಿ. ಸರ್, IIT ಧಾರವಾಡ ನಿಮ್ಮ ಸಮೀಪದಲ್ಲಿದೆ, IIIT ಧಾರವಾಡ ಸಮೀಪದಲ್ಲಿದೆ, IIM ಬೆಂಗಳೂರು ತಾವು ಬಹಳ ದೊಡ್ಡ ಮ್ಯಾನೇಜ್ಮೆಂಟ್ ಪ್ರೊಫೆಸರ್. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ನವರಿಗೆ ಬಹಳ ಮುಖ್ಯವಾಗಿ ಬೇಕು. ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್. ನಮ್ಮ ಶಿಕ್ಷಕರನ್ನ ದಯವಿಟ್ಟು ಡೆಪ್ಯೂಟ್ ಮಾಡ್ರಿ ಸರ್.
ಅವ್ರನ್ನ ಡೆಪ್ಯೂಟ್ ಮಾಡ್ರಿ, ಅವ್ರಿಗೆ ಹೇಳ್ರಿ ನಿಮ್ಮ ಹೆಂಡ್ರು ಇರ್ತಾರ, ನಿಮ್ಮ ಮಕ್ಳು ಇರ್ತಾರ, ನಿಮ್ಮ ವಿದ್ಯಾರ್ಥಿಗಳು ಇಲ್ಲೇ ಇರ್ತಾರ, ನಿಮ್ಮ ಮನಿ ಇಲ್ಲೇ ಇರ್ತತಿ, ನಿಮ್ಮ ತೆಂಗಿನ ಗಿಡ ಇಲ್ಲೇ ಇರ್ತತಿ, ನೀವೊಬ್ರ ಹೋಗ್ಬರ್ರಿ. Over 1,000 research institutes are active in India. ಇವನ್ನ ಹೆಂಗ್ ಬಳಸ್ಕೋಬೇಕು ಅಂತ ಹೇಳಿ ಶಿಕ್ಷಕರು, ನಾವು ರಿಸರ್ಚರ್ಸು, PhD ಸ್ಕಾಲರ್ಸು ಇದನ್ನು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಇದರ ಬಗ್ಗೆ ಗಂಭೀರವಾಗಿ ತೀವ್ರತರವಾಗಿ ನಮ್ಮ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಹೇಳಿ DRDOದವರು, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಇಂಜಿನಿಯರಿಂಗ್ನವರು ಪ್ರಾಜೆಕ್ಟ್ಗಳನ್ನು ಕೊಡ್ತಾ ಇದ್ದಾರೆ. ನಮ್ಮ ಒಬ್ಬ ಕೆಮಿಸ್ಟ್ರಿ ಅಸೋಸಿಯೇಟ್ ಪ್ರೊಫೆಸರ್, ಇದನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಅಸೋಸಿಯೇಟ್ ಪ್ರೊಫೆಸರ್ ನೋಡಿ, ಪ್ರೊಫೆಸರ್ ಅಲ್ಲ, ಅಸೋಸಿಯೇಟ್ ಪ್ರೊಫೆಸರ್ ಸುರೇಶ್ ಕುಮಾರ್ ಅಂತ. ಅವರು ಸುಮ್ಮನೆ ಸೈಲೆಂಟ್ ಆಗಿರೋ, ಇವನ್ನ ಬಳಸ್ಕೋಬೇಕಲ್ಲ ಅಂತ ಹೇಳಿ ಒಂದ್ಸಲ ನಾನು ಮಧ್ಯದಲ್ಲಿ ಯೂನಿವರ್ಸಿಟಿಯಲ್ಲಿ ವಾಕ್ ಮಾಡ್ತೀನಿ. ಅಂದ್ರೆ ಹೊಟ್ಟು ಬರಬಾರ್ದು ಅಂತ ಹೇಳಿ, ಬೊಜ್ಜು ಬರಬಾರ್ದು. ಅವಾಗ ಪ್ರತಿ ಸಲ ಒಬ್ಬೊಬ್ಬರನ್ನ ಕರಿತೀನಿ ನಾನು, ಪಾರ್ಪ ಲೆಟ್ ಅಸ್ ಹ್ಯಾವ್ ಎ ಟಾಕ್ ಅಂಡ್ ವಾಕ್ ಅಂತ. ಅವಾಗ ಕೇಳಿದೆ, ವೇರ್ ಯು ಸ್ಟಡಿ ಸರ್? IIC ಬೆಂಗಳೂರು. ಹೂ ವಾಸ್ ಯುವರ್ ಟೀಚರ್? ಹೇಳಿದ್ರು ಒಬ್ಬ ಬೆಂಗಾಲಿ ಲೇಡಿ. ಆಮೇಲೆ ನೆಕ್ಸ್ಟ್ ಡೇ ಅವನಿಗೆ ಹೇಳಿದೆ, ಒಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋ, DST ಕರೆದಿದ್ದಾರೆ, ಒಂದು 5 ಕೋಟಿ ರೂಪಾಯಿ ತರೋಣ. ಒಂದು 2 ದಿವಸ ಬಿಟ್ಟ ಮೇಲೆ ಒಂದು ಪ್ರಾಜೆಕ್ಟ್ ತಗೊಂಡ್ರು, ಅಕಾಡೆಮಿಕ್ ಪ್ರಾಜೆಕ್ಟ್. ಆಮೇಲೆ ಅವ್ರಿಗೆ ಹೇಳಿದೆ, ಇದು ಬೇಡ ಸುರೇಶ್, ಇನ್ನೊಂದು ಯಾವ್ದಾದ್ರು ತಗೊಂಡ್ ಬಾ, ಸಿ ಇನ್ ಯುವರ್ ನೈಬರ್ಹುಡ್ ಅಂತ ಹೇಳಿದೆ. ಏನ್ ಮಾಡ್ಬೇಕು ಅಂತ ಹೇಳಿಲ್ಲ ಅವ್ರು. 15ನೇ ಫೌಂಡೇಶನ್ ಡೇ ನಡೆದಿತ್ತು. ಇವತ್ತು ನೀವೇ ಅದರ ಮುಖ್ಯ ಅತಿಥಿಗಳಾಗಿದ್ದೀರಾ. ಹಾಗಾಗಿ ನಿಮಗೆ ಇದರ ಎಲ್ಲ ಕ್ರೆಡಿಟ್ ಹೋಗ್ಬೇಕು ಅಂತೇಳಿ ನಾನು ಹೇಳ್ತಾ, ವಿಶ್ವವಿದ್ಯಾಲಯ 2010ರಲ್ಲಿ ಆರಂಭವಾಯಿತು. ಇದರ ಮೊದಲ ರೆಕ್ರೂಟ್ಮೆಂಟ್ ನೇಮಕಾತಿ 2012ರಲ್ಲಿ ಆಯಿತು. ನಾವು ಆರಂಭದಲ್ಲಿ ಸುಮಾರು ಒಂದು 40 ಜನ ಶಿಕ್ಷಕರು ಜಾಯ್ನ್ ಆದ್ವಿ. ಒಂದೇ ಒಂದು ಬಿಲ್ಡಿಂಗ್ ಇತ್ತು ಮೊದಲು, ಈಗ ಪರೀಕ್ಷಾ ಭವನ ಆಗಿರ್ತಕ್ಕಂಥ ಒಂದೇ ಬಿಲ್ಡಿಂಗು. ಅಲ್ಲಿ ಲೈಬ್ರರಿಯಲ್ಲಿ ನಾವೆಲ್ಲ ಕೂತ್ಕೊಂಡು ನಮ್ಮ ತಯಾರಿಯನ್ನು ನಡೆಸಿದ್ವಿ. ಮತ್ತೆ ಆಡಳಿತವನ್ನು ಕೂಡ ಚೇರ್ಮನ್ಗಳು ತಮ್ಮ ಬ್ಯಾಗ್ನಲ್ಲೇ ಸೀಲನ್ನು ಹಾಕ್ಕೊಂಡು ಆಡಳಿತ ಮಾಡ್ತಾ ಇರ್ತಕ್ಕಂಥ ದಿನಗಳಿಂದ 16ರ ಹರೆಯಕ್ಕೆ ಕಾಲಿಟ್ಟಿರ್ತಕ್ಕಂಥ ವಿಶ್ವವಿದ್ಯಾಲಯ ಕರ್ನಾಟಕದ ಎಲ್ಲ ಹೊಸ ವಿಶ್ವವಿದ್ಯಾಲಯಗಳಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಅಂತ ತನ್ನ ಒಂದು ಪ್ರಶಂಸೆಗೆ ಪಾತ್ರರಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ. ಅದಾದ ನಂತರ ಬಂದ ಹೊಸ ಬ್ಯಾಚ್ ಮತ್ತಷ್ಟು ಹೊಸ ವಿಜ್ಞಾನಿಗಳನ್ನು, ಲೆಕ್ಕ ವಿಭಾಗದ, ಕಾಮರ್ಸ್ ವಿಭಾಗಗಳಲ್ಲೂ ಬಂದ ನಂತರದ ಬ್ಯಾಚು ಒಂದು ಮೈಲುಗಲ್ಲನ್ನು ಸ್ಥಾಪಿಸಿತು. ಅದು ಏನಂತಂದ್ರೆ, ಜಗತ್ತಿನ ಅನೇಕ ಪ್ರೊಫೆಸರ್ಗಳ ಹೆಸರು ಕೂಡ ದಾಖಲಾಗಿರುವುದು ನಮಗೆ ಹೆಮ್ಮೆಯನ್ನು ನೀಡ್ತಕ್ಕಂಥದ್ದು. ಇವತ್ತು ವಿಶ್ವವಿದ್ಯಾಲಯ ನೂರಾರು ವಿದ್ಯಾರ್ಥಿಗಳು KCET, ನೂರಾರು ವಿದ್ಯಾರ್ಥಿಗಳು NET, ನೂರಾರು ವಿದ್ಯಾರ್ಥಿಗಳು GRF. ನನಗನ್ಸುತ್ತೆ ಈ ಕೇವಲ 15 ವರ್ಷದಲ್ಲಿ ಇಷ್ಟೊಂದು ಬಲವಾಗಿ ಬೆಳೆದಿರ್ತಕ್ಕಂಥ, ಅದು ಯಾವ ಪ್ರದೇಶವನ್ನ ನಾವು ಹಿಂದುಳಿದ ಪ್ರದೇಶ ಅಂತ ಏನು ಕರೀತಾ ಇದ್ದೀವಿ, ಬಹುಶಃ ಸಂಸ್ಕೃತಿಯಲ್ಲಿ, ಕಲೆಯಲ್ಲಿ ಹಂಪಿ ಒಂದೇ ಅತ್ಯಂತ ದೊಡ್ಡ ಉದಾಹರಣೆ. ಇಡೀ ಜಗತ್ತನ್ನ ಒಂದು ಕಾಲದಲ್ಲಿ ಆಕರ್ಷಣೆ ಮಾಡಿತ್ತು ಅಂತಕ್ಕಂಥದಕ್ಕೆ. ಸೊ ಅಂಥ ನಾಡಿನಲ್ಲಿ ಈ ವಿಶ್ವವಿದ್ಯಾಲಯ ಇದೆ. ಈಗ 16ರ ಹರೆಯದ ಈ ವಿಶ್ವವಿದ್ಯಾಲಯ ತನ್ನ ಬೇರುಗಳನ್ನು
ಆಳಕ್ಕೆ ಮತ್ತೆ ಆಳಕ್ಕೆ ಬಿಡ್ತಾ ಇದೆ. ಮುಂದಿನ ಕಾಲಘಟ್ಟದಲ್ಲಿ ಬಹುಶಃ ಇದು ವಿಶ್ವವ್ಯಾಪಿಯಾಗಿ ಪಸರಿಸುತ್ತೆ. ಈಗಾಗಲೇ ಸಾವಿರಾರು ಪ್ರಬಂಧಗಳನ್ನು, ಸಾವಿರಾರು PhDಗಳನ್ನು, ಸಾವಿರಾರು ವಿಷಯಗಳಲ್ಲಿ ಪ್ರಬಂಧಗಳನ್ನು ಮಂಡನೆ ಮಾಡಿರ್ತಕ್ಕಂಥ ನಮ್ಮ ಪ್ರಾಧ್ಯಾಪಕರು ಎಲ್ಲ ಕಡೆಗೂ ವಿಶ್ವವಿದ್ಯಾಲಯದ ಹೆಸರನ್ನ ಪಸರಿಸಿದ್ದಾರೆ. ಹುರುಪು ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಏನ್ರಿ ನೀವೆಲ್ಲ ಹೀಗಿದ್ದೀರಿ. ಬಹುಶಃ ಅವರು ಹೊಸ ಹೊಸ ಕೋರ್ಸ್ಗಳನ್ನು ನಾಯಿ ಕೊಡಗಳ ಹಾಗೆ ಉಟ್ಕೊಳ್ತಾ ಇರ್ತಕ್ಕಂಥ ಪ್ರೈವೇಟ್ ಯೂನಿವರ್ಸಿಟಿಗಳು ಒಂದು ಕಡೆ ಆದರೆ, ನಮ್ಮ ವಿಶ್ವವಿದ್ಯಾಲಯ ಬಡ ಮಕ್ಕಳಿಗೆ, ದಮನಿತ ಮಾರ್ಜಿನಲೈಸ್ ಕ್ಲಾಸ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ, ಅವರ ಆಸೆಗಳಿಗೆ ಈಡೇರಿಸತಕ್ಕಂಥ ಒಂದು ಬೆನ್ನೆಲುಬಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.